ಎರಡು ಮಾತು ಹೇಳಬೇಕು. ಒಂದು, ಧ್ವನಿ ವಿಚಾರವಾಗಿ ಅವ್ರ ಹಂಗೆ ನಂದು ಧ್ವನಿ ಘಾಟಿ ಅದ, ಮೈಕ್ ಪಿಕಪ್ ಬರಲ್ಲ. ಎರಡನೇದು, ಒಂದು ವಿಷಯದಲ್ಲಿ ಮಾತ್ರ ಅವರು ನನ್ನನ್ನು ಸೋಲಿಸ್ಲಿಕ್ಕೆ ಶಕ್ತಿ ಇಲ್ಲ. ನಾನು ವಯಸ್ಸಿನಿಂದ ಇಷ್ಟು ವರ್ಷ ಆಯಿತು ಅಂತೇಳಿ ಅವರು ನನ್ನನ್ನು ಆ ವಿಷಯದಲ್ಲಿ ಸೋಲಿಸ್ಲಿಕ್ಕೆ ಶಕ್ತಿ ಇಲ್ಲ. ಯಾಕಂದ್ರೆ ಅವ್ರು ಒಂದು ವರ್ಷ ಮುಂದೆ ಬಂದ್ರೆ ನಾನು ಇನ್ನೊಂದು ವರ್ಷ ಮುಂದೆ ಕೊಡ್ತೀನಿ. ಅದೇನೇ ಇದ್ದರೂ ನಾನು ಸಾಧಾರಣ 30 ವರ್ಷ ಅಥವಾ 35 ವರ್ಷ ಇದ್ದಾಗಿನಿಂದ ನನಗೆ ಅವ್ರದ್ದು ಪರಿಚಯ ಇದೆ. ಅವ್ರ ಮನೆಗೆ ವೀಣಾ ಹೇಳಿದಂಗೆ ಅದು ಎಷ್ಟೋ ಸಲ ಹೋಗಿದ್ದೇನೆ, ಊಟ ಮಾಡಿದ್ದೇನೆ, ಅವರ ತಂದೆಯವರನ್ನು ಕಂಡಿದ್ದೇನೆ. ಆಮೇಲೆ ಯಾವಾಗಾರ ಒಂದು ಸ್ವಲ್ಪ ಜಗಳಾಡ್ತಿರ್ತೇವೆ. ಒಂದು ಜಗಳದ ವಿಷಯ ಏನು ಅಂದರೆ, ನಾನು ಅವ್ರಿಗೆ ಅಂದೆ, ನಿಮ್ಗೆ ಇಷ್ಟೊಂದು ವಿದ್ವತ್ತು, ಇಷ್ಟೊಂದು ಮಾತಿನ ಒಂದು ಪ್ರಖರತೆ, ಈ ಗುಣ ಎಲ್ಲಿಂದ ಬಂತು? ನೀವು ಬಹುಶಃ ನೀವು ಯಾರು ನಿಮ್ಮ ಗುರುಗಳಿವರು ಅಂತ ಹೊಸದಾಗಿ ಕೇಳಿದೆ. ನನಗೆ ಯಾರೂ ಗುರುಗಳಿಲ್ಲ ಅಂದ್ರೆ, ನೀವು ಸುಳ್ಳು ಹೇಳ್ತೀರಿ ಅಂತ ನಾನು ಹೇಳಿದೆ. ಇದು ಗುರುಗಳಿಂದ ಕಲಿತು ಮುಂದೆ ಬರ್ಬೇಕು ನೀವು, ಅಂಥದ್ದೆಲ್ಲ ಬಿಟ್ಟಿದ್ದೀನಿ. ಇಲ್ಲ ರೀ, ನಾನು ಸ್ಪಷ್ಟ ಹೇಳ್ತೇನೆ, ಅವನು ವಾದ ಹಾಕಬೇಡ್ರಿ, ನಾನು ಯಾರು ಗುರುಗಳು ಅಂತ ಇಲ್ಲ. ನಾನೇನು ಕಲಿತಿದ್ದೇನೆ ಅದು ನನ್ನಿಂದಲೇ ನಾನೇ ಓದಿಕೊಂಡು ಮಾಡಿದ್ದೆ ಹೊರತಾಗಿ, ನಾನು ಮಂಥನ ಮಾಡಿದ್ದಂತೆ ಹೊರತಾಗಿ ಬೇರೆ ಏನಿಲ್ಲ ಅಂತ ಅವತ್ತು ದಿವಸ ಅವ್ರು ಹೇಳಿದರು. ಅದು ಇದ್ದದ್ದೇ ನಿಜವಾಗಿಯೂ ಹೌದು ಅಂದಾಗ ಏನು ಅರ್ಥ ಆಗ್ತದೆ ಅನ್ನೋದು, ಇದೊಂದು ಅತ್ಯಂತ ಅಲೌಕಿಕವಾದ ಒಂದು ವ್ಯಕ್ತಿ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ. ಅಲೌಕಿಕ ಎಷ್ಟು ಇತ್ತು ಅವ್ರ ಭಾಷಣಕ್ಕೆ ನಿಂತಂದ್ರೆ ಅವ್ರ ವಿಚಾರಗಳು ಹೆಂಗೆ ಬರ್ತಾವ ಏನೋ. ನಾನು ಅದನ್ನು ಕೇಳಿ ಬಯಸ್ಕೊಂಡಿದ್ದೇನೆ, ನೀವು ನೋಟ್ಸ್ ಗಿಟ್ಸ್ ಏನು ಮಾಡೋದಿಲ್ಲ ಏನಂತ. ನಾವಂತೂ ಮಾಡ್ತೇವೆ ಹೋಗುವಾಗ. ಆದರೆ ಒಂದು ತಯಾರಿ ಅಂತ ಇರೋದಿಲ್ಲ, ಏನಿಲ್ಲ, ದೇವ ಕೃಪೆ ಅನ್ನೋ ಹಂಗೆ ತಂತಾನೇ ಬರ್ತದೆ. ಇಷ್ಟಾಗಿ ಆದರೂ ನಾನು ಹೇಳ್ತೇನೆ, ಇವರಿಗೆ ವಂಶ ಪಾರಂಪರ್ಯವಾಗಿ ಒಂದು ಸಂಸ್ಕೃತಿ ಅಂತ ಏನಿರ್ತದಲ್ಲ, ಇವ್ರ ತಂದೆ ಇದೆ, ಅವ್ರ ತಂದೆ ಒಟ್ಟಿಗೆ ನಾನು ತುಂಬ ಮಾತಾಡಿದ್ದೇನೆ, 3-4 ಸಲ ಆದರೂ ಮಾತಾಡಿದ್ದೇನೆ. ಅದು ಹರಿದು ಬಂದಿರಬೇಕು, ವಂಶಾನುಗತಿಕವಾಗಿ ಅವ್ರಿಗೆ ಬಂದಿರಬೇಕು ಇದು ಅಂತ. ಅಟಕ್ಕಾದರೂ ಅವ್ರು ಒಪ್ಕೊಳ್ತಾರೆ ಅಂತ ಹೇಳ್ತೇನೆ. ಏನು ಹೇಳ್ಬೇಕು ಅವ್ರ ಬಗ್ಗೆ ಅಂದ್ರೆ ನಿಜವಾಗಿ ನನಗೆ ಈಗ ಗೊತ್ತೇ ಆಗ್ತಾ ಇಲ್ಲ. ಬೇರೆ ಕಡೆ ಎಲ್ಲಾದರೂ ಇದ್ರೆ ಭಾಷಣ ಮಾಡ್ಬೋದು ಅವ್ರ ಬಗ್ಗೆ. ಈ ಆಪ್ತ ಬಳಗದೊಳಗೆ ಅವರನ್ನು ಕೂತು ಹೊಗಳಿ ಹೋದರೆ ನನಗೆ ಸಂಕೋಚ ಅನಿಸ್ತದೆ, ಅವರಿಗೂ ಸಂಕೋಚ ಆಗ್ಬೋದು. ಅವರಿಗೆ ಪದ್ಮಶ್ರೀ ಬಂದದ್ರ ಗೊತ್ತೈತಿರಲ್ಲ. ಆವಾಗ 2 ದಿವಸದ ಹಿಂದೆ ಭಾಷಣ ಮಾಡುವಾಗ ಇಲ್ಲಿ ಗೋಖಲೆ ಇನ್ಸ್ಟಿಟ್ಯೂಟ್ದೊಳಗೆ ಹೇಳ್ತಾರೆ, ಪದವಿ ಬಂದ್ರೆ ಏನು ಮಾಡ್ಬೇಕು ಅದನ್ನು ತೊಗೊಂಡು ಅನ್ನೋ ಮಾತನ್ನು ಬೇರೆ ಪ್ರಸಂಗದಲ್ಲಿ ಅವರು ಹೇಳಿದರು ಅವತ್ತಿನ ದಿವಸ. ಆದ್ರೆ ಈಗ ಅವರಿಗೂ ಹಾಗೆ ಅನಿಸ್ಬೋದು, ಪದವಿ ಇದೇನು ಪದ್ಮಶ್ರೀ ಲೋಕಾಭಿರಾಮದ ಅಂತ ತಿಳಿಬೇಕು ಹೊರತಾಗಿ ಮಹಾದ ಒಂದು ದೊಡ್ಡ ಪದವಿ ಸಿಗ್ತದೆ ಅಂತ ನನಗನಕ ಏನು ಅನಿಸಿಲ್ಲ. ಅದಕ್ಕೂ ಮುಂಚೆನೇ ಅವರಿಗೆ ದೈವಿ ಕೃಪೆಯಿಂದಲೇ ಏನು ಪದವಿ ಸಿಗಬೇಕು ಅದು ಸಿಕ್ಕಿದೆ. ಆಧ್ಯಾತ್ಮ ಲೋಕದ ಅಧ್ಯಾತ್ಮಶ್ರೀ ಅಂತ ಬೇಕಾದ್ರೆ ನಾವು ಕರಿಬಹುದು. ಆ ವ್ಯಕ್ತಿ ನಮ್ಮ ಮಧ್ಯದಲ್ಲಿ ಅಲೌಕಿಕ ಸ್ವರೂಪ ಅಂದ್ರೆ ನಿಜವಾಗಿಯೂ ಅಲೌಕಿಕ ಸ್ವರೂಪ. ಭಾರತಕ್ಕೆ ನಿಂತರು ಅಂದ್ರೆ, ಒಂದ್ಸಲ ನಾನು ಫಸ್ಟ್ ಟೈಮ್ ಅವ್ರ ಭಾಷಣ ಕೇಳುವಾಗ ₹1 ರೊಕ್ಕ ಕೊಟ್ಟಿದ್ದೇನೆ, ಟಿಕೆಟ್ ಇತ್ತು ಅವಾಗ. ಆದ್ರೆ ಈಗ ರೊಕ್ಕ ಕೇಳ್ತೇನೆ, ಬಿಡಿ 10 ಕೂಡಿಸ್ಕೋತಾರೆ ಭಾಳ ಪ್ರೀತಿಯಿಂದ. ಅಷ್ಟು ನನಗೊಂದು ನೈತಿಕವಾಗಿ ಅವರೊಟ್ಟಿಗೆ ನಾನು ಯಾವ ರೀತಿಯಾಗೂ ಹರಟೆ ಹೊಡಿಬೋದು, ಜಗಳಾಡ್ಬೋದು, ಮಾತಾಡ್ಬೋದು, ತಿಳ್ಕೊಳ್ಳೋ ವಿಷಯ ಅಂತಲೂ ಬೇಕಾದಷ್ಟು ಇರ್ತದೆ. ಅಂಥವ್ರು ನಮ್ಮ ಜೊತೆಗೆ ಇದ್ದಾರೆ. ಈ ನಿಮಿತ್ತದಿಂದ ನೀವು ಎಲ್ಲರೂ ಸೇರಿದ್ದೀರಿ, ಭಾಳ ಸಂತೋಷದ ವಿಷಯ ಅಂತ ಹೇಳಿ ಮಾತು ಮುಗಿಸ್ತೇನೆ.